कर्नाटक सरकार द्वारा सर्वोच्च न्यायालय के फैसले को लागू करने में की जा रही अनावश्यक देरी की निंदा 1/8/2024 सर्वोच्च न्यायालय के फैसले के अनुसार आरक्षण को तत्काल लागू करने की मांग की। मदेगा संगठनों के गठबंधन के नेताओं ने कहा कि वे 1/8/2025 को जिला कलेक्टर कार्यालय के सामने एक सार्वजनिक विरोध प्रदर्शन करेंगे और जिला कलेक्टर के माध्यम से मुख्यमंत्री को एक याचिका सौंपेंगे। उन्होंने चेतावनी दी है कि अगर हमारी मांग पूरी नहीं हुई तो कर्नाटक राज्य में संघर्ष को तेज करना अनिवार्य होगा। ಮೀಸಲಾತಿ ವರ್ಗೀಕರಣದ ವಿಷಯವಾಗಿ ಏನು 1 ಆಗಸ್ಟ್ 2024ರಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪು ಬಂದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಒಳ ಮೀಸಲಾತಿಯನ್ನು ಮಾಡುವ ಅಧಿಕಾರ ಇದೆ ಅಂತ ಆದೇಶ ಏನು ಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ಕೆಲವೊಂದು ಜಿಲ್ಲೆಗಳು ಅಂದರೆ ಕೆಲವೊಂದು ರಾಜ್ಯಗಳು ಈಗಾಗಲೇ ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಬಂದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾವು ಆದಷ್ಟು ಬೇಗ ಇದನ್ನು ಜಾರಿ ಮಾಡ್ತೀವಿ, ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥ ವಿಷಯವನ್ನು ಬಹಿರಂಗವಾಗಿ ಹೇಳಿದರು. ಅದಾದ ನಂತರ ಅವರು ಯಾವ ಒತ್ತಡಕ್ಕೆ ಮಣಿದು ಅವರು ವಿಳಂಬ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ, ಆದ್ದರಿಂದ ಹೊಸದಾಗಿ ನಾವು ಒಂದು ಸಮೀಕ್ಷೆ ಮಾಡಿಸ್ತೀವಿ ಅಂತ ಹೇಳಿ 2 ತಿಂಗಳು ತೆಗೆದುಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಆಯೋಗವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು, 2 ತಿಂಗಳೊಳಗಡೆ ವರದಿ ಬಂದುಬಿಡುತ್ತೆ, ಅದಕ್ಕೆ ನಾವು ಅದಾದಮೇಲೆ ನಾವು ಒಳ ಮೀಸಲಾತಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ 6 ತಿಂಗಳಾಯಿತು. 6 ತಿಂಗಳಾದರೂ ಕೂಡ ಇನ್ನೂ ವರದಿ ಎಲ್ಲಿದೆ ಅಂತಕ್ಕಂಥದ್ದು ನಾವು ಇನ್ನೂ ನೋಡಬೇಕಾಗಿದೆ. ಆದ್ದರಿಂದ ಏನು ಇವತ್ತು 1 ಆಗಸ್ಟ್ 2025ಕ್ಕೆ ಸರ್ವೋಚ್ಚ ನ್ಯಾಯಾಲಯದಿಂದ ತೀರ್ಪು ಬಂದು 1 ವರ್ಷ ಆಗುತ್ತೆ. ಆ 1 ವರ್ಷದ ಅಂಗವಾಗಿ ನಾವು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಸಮುದಾಯದವರು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ತುಮಕೂರಿನಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಸಮುದಾಯದ ಎಲ್ಲ ಜನರು, ಮುಖಂಡರುಗಳು ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ಕರೆಯನ್ನು ಕೊಡ್ತಕ್ಕಂಥದ್ದನ್ನು ನಿಮ್ಮ ಮೂಲಕ ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ಅವ್ರಿಗೆ ಎಷ್ಟು ದಿನ ಗಡುವು ಕೊಡ್ತೀರಾ ಸರ್? ಎಷ್ಟು ದಿನದಲ್ಲಿ ಇದನ್ನು ಈಗ 1ನೇ ತಾರೀಕು ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆ ನಂತರದಲ್ಲಿ ಆಗಸ್ಟ್ 15 ಒಳಗಡೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದು ಮಾಡದೇ ಇದ್ದಲ್ಲಿ ನಾವು ಮುಂದಿನ ಒಂದು ಅಸಹಕಾರ ಚಳುವಳಿಯನ್ನು ಉಗ್ರ ಸ್ವರೂಪಕ್ಕಾಗಿ ಮಾಡ್ತೀವಿ. ಮತ್ತು ಯಾವುದೇ ಮಂತ್ರಿಗಳು ಯಾವುದೇ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದೆ.